टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಒಂದೆಡೆ ಗ್ರೇಟರ್ ಬೆಂಗಳೂರಿನ ಜಪ ಮಾಡ್ತಾ ಇದೆ. ಈಗಾಗಲೇ ಬಿಬಿಎಂಪಿ ಇದ್ದ ಜಾಗದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನ ಜಾರಿಗೆ ತಂದಿದೆ. ಆದ್ರೆ ಬೆಂಗಳೂರಿನಲ್ಲಿ ಇದ್ದಂತ ಸಮಸ್ಯೆಗಳಿಗೆ ಮಾತ್ರ ಪರಿಹಾರ ಸಿಗ್ತಾ ಅನ್ನೋ ಪ್ರಶ್ನೆಯನ್ನು ಹುಡುಕ್ತಾ ಹೋದ್ರೆ ಸಿಗೋ ಉತ್ತರ ಮಾತ್ರ ಬಿಗ್ ಝೀರೋ. ಯಾಕಂದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ಮಳೆಗಾಲ ಕೂಡ ಆರಂಭ ಆಗ್ತಿದೆ, ಆದ್ರೆ ರಸ್ತೆಗಳ ಸ್ಥಿತಿ ಮಾತ್ರ ಸುಧಾರಣೆ ಆಗಿಲ್ಲ. ನಾನೀಗ ಹೆಬ್ಬಾಳ ಕಡೆಗೆ ತೆರಳುವಂತ ರಸ್ತೆ ಏನಿದೆ ಅಂದ್ರೆ ಆ ಗೊರಗಂಟೆ ಪಾಳ್ಯದಿಂದ ಹೆಬ್ಬಾಳಕ್ಕೆ ತೆರಳುವಂತ ರಸ್ತೆ, ಈ ರಸ್ತೆಯಲ್ಲಿ ಇದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆನ ಅಥವಾ ಗುಂಡಿಗಳು ತುಂಬಿರುವಂತ ದಾರಿನ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತು ಬಂದಿದೆ, ಟಾರ್ ಎಲ್ಲ ಕಂಪ್ಲೀಟ್ ಆಗಿ ಕಿತ್ತೋಗಿದೆ. ಆದ್ರೆ ಆ ರಸ್ತೆಗೆ ಡಾಂಬರ್ ಹಾಕುವ ಕೆಲಸವನ್ನಾಗ್ಲಿ ತೇಪೆ ಹಚ್ಚುವ ಕೆಲಸವನ್ನಾಗ್ಲಿ ಬಿಬಿಎಂಪಿ ಆಗ್ಲಿ ಸರ್ಕಾರ ಆಗ್ಲಿ ಮಾಡಿಲ್ಲ. ಇದು ಇಲ್ಲಿ ಓಡಾಡುವಂತ ವಾಹನ ಸವಾರರಿಗೆ ನಿತ್ಯ ನರಕವಾಗಿ ಪರಿವರ್ತನೆ ಆಗಿರುವಂಥದ್ದು. ಇನ್ನು ಮಳೆ ಬಂದಂತ ಸಂದರ್ಭದಲ್ಲಿ ಇದ್ದಂತ ಡಾಂಬರ್ ಕೂಡ ಕಿತ್ತು ಬರ್ತಾ ಇದೆ, ಜೊತೆಗೆ ಕಲ್ಲುಗಳು ಕೂಡ ಆ ರಸ್ತೆಯಲ್ಲಿ ಎಲ್ಲಂದ್ರಲ್ಲಿ ಬಿದ್ದಿರುವಂಥದ್ದು. ಇದು ದ್ವಿಚಕ್ರ ವಾಹನ ಸವಾರರಿಗೆ ಅಪಘಾತ ಆಗುವ ಸಾಧ್ಯತೆಗಳನ್ನ ಹೆಚ್ಚು ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಆ ರಸ್ತೆಯಲ್ಲಿ ಬರುವಂತ ವಾಹನ ಸವಾರರು ಎಲ್ಲಿ ಟಾರ್ ಉಳ್ಕೊಂಡಿದೆ ಆ ರಸ್ತೆಯಲ್ಲೇ ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಈಗಾಗಲೇ ಗ್ರೇಟರ್ ಬೆಂಗಳೂರನ್ನ ಮಾಡ್ತೀವಿ, ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಈ ರಸ್ತೆಯ ಸ್ಥಿತಿಯನ್ನ ಗಮನಿಸಿದಾಗ ಎಷ್ಟರ ಮಟ್ಟಿಗೆ ಇದು ಗ್ರೇಟರ್ ಬೆಂಗಳೂರು ಆಗ್ತಾ ಇದೆ ಅನ್ನೋ ಪ್ರಶ್ನೆ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇರುವಂತದ್ದು. ಈ ರಸ್ತೆಯಲ್ಲಿ ನಿತ್ಯ ನೂರಾರು ವಾಹನಗಳು ಓಡಾಡುತ್ತೆ, ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ವಾಹನ ಕೂಡ ಸಂಚಾರವನ್ನು ಮಾಡುತ್ತೆ. ಆದ್ರೆ ಈ ರಸ್ತೆ ಕಂಪ್ಲೀಟ್ ಆಗಿ ಟಾರ್ ಕಿತ್ತು ಬಂದಿರುವಂಥದ್ದು. ಇದು ಈಗ ಇಲ್ಲಿ ಓಡಾಡುವಂಥ ಸಾರ್ವಜನಿಕರಿಗೆ ಸಮಸ್ಯೆಯನ್ನು ತಂದಿಡ್ತದೆ. ಮತ್ತೊಂದು ಕಡೆಯಲ್ಲಿ ವಾಹನ ಸವಾರರು ಕೂಡ ನಿತ್ಯ ಜೀವವನ್ನು ಕೈಲಿಡ್ಕೊಂಡೆ ಸರ್ಕಸ್ ಮಾಡಿಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ಒಂದ್ ಕಡೆ ರಸ್ತೆಯ ಹೆಸರಲ್ಲಿ ರಸ್ತೆಗಳ ಒಂದು ಸುಧಾರಣೆಯ ಹೆಸರಲ್ಲಿ ಕೋಟಿ ಹಣವನ್ನು ಮೀಸಲಿಡ್ತಾರೆ. ಆದ್ರೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಸದ್ಯ ಈಗ ಮಳೆಗಾಲ ಕೂಡ ಹತ್ರ ಆಗ್ತಾ ಇರೋದ್ರಿಂದ ಆ ರಸ್ತೆ ಗುಂಡಿಗಳಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗುವ ಸಾಧ್ಯತೆ ಕೂಡ ಇದೆ. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ರಸ್ತೆಗಳನ್ನ ಸರಿಪಡಿಸುವ ಕೆಲಸವನ್ನ ಮಾಡ್ತಾ, ಜೊತೆಗೆ ರಾಜಧಾನಿಯಲ್ಲಿ ಆಗಿರುವಂತ ಆ ಗ್ರೇಟ್ ಪಾತ್ ವಾಲ್ಗಳೇನಿದೆ ಅದನ್ನ ಫಿಲ್ ಮಾಡುವಂತ ಕೆಲಸವನ್ನ ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾತ್ ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಮಂತೇಶ್ ಜೊತೆ ಶಾಂತಮೂರ್ತಿ, TV9 ಬೆಂಗಳೂರು.